ನೀವು ಮನೆಯಲ್ಲಿ ಕೆಜಿಗಟ್ಟಲೆ ಬೆಣ್ಣೆ ತೆಗಿತೀರಾ? ಹಾಗಾದರೆ ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂದರೆ ಇದು ತುಂಬ ಉಪಯುಕ್ತವಾದ ಮಾಹಿತಿ. ಯಾಕಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಮಿಕ್ಸರಲ್ಲಿ ಕೆಲವೊಂದು ಸಲ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತಾ ಇರ್ತಾರೆ. ಆದರೆ ಇದಂಗಲ್ಲ, 1-2 ಕೆಜಿಗಟ್ಟಲೆ ನೀವು ಒಮ್ಮೆಲೇ ಮಾಡ್ಕೋಬೋದು ನೀವು ಬೆಣ್ಣೆನ. ಈ ರೀತಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಕೂಡಿಟ್ಟಂಥ ಕೆನೆನ ಈ ಗ್ರೈಂಡರಿಗೆ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 15 ದಿವಸಕ್ಕೆ ಇಷ್ಟು ಮಾಡಿದ್ದೆ ನಾನು. ನೀವು 1 ಕೆಜಿ ಗಟ್ಟಲೆ ಇದ್ರಲ್ಲಿ ಹಾಕ್ಬೋದು. 1 ಕೆಜಿ 2 ಕೆಜಿ ಗಟ್ಟಲೆ ನೀವು ಹಾಕ್ಬೋದು. ನೋಡಿ, ಒಂದು ಗ್ರೈಂಡರಲ್ಲಿ ಹಾಕಿಬಿಟ್ಟು ಜಸ್ಟ್ ನೀರನ್ನು ಹಾಕಿಬಿಟ್ಟು ನೀವು ಒಂದು 15 ನಿಮಿಷ ಇದನ್ನು ತಿರುಗಿಸ್ಬೇಕಾಗುತ್ತೆ. ಮತ್ತು ಇಲ್ಲಿ ನೀರನ್ನು ಹಾಕುವಾಗ ತಣ್ಣೀರು ಹಾಕಿ, ನೀವು ಬಿಸಿನೀರು ಹಾಕಿ ಹೋಗಬೇಡಿ, ಮತ್ತು ಎಲ್ಲ ಕರಗೋಗ್ಬಿಡುತ್ತೆ, ನೆನಪಿರಲಿ. ಅದು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನೋಡಿ, ಹಿಂಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು 15 ನಿಮಿಷಗಟ್ಟಲೆ ತಿರುಗಿಸ್ಬೇಕು. ಮತ್ತು ಇದರ ಮೇಲಿಂದ ಕ್ಯಾಪ್ ಹಾಕಬಾರ್ದು, ಕ್ಯಾಪ್ ಓಪನೇ ಇರಲಿ. ಇದೇ ರೀತಿಯಾಗಿ ನೋಡಿ, ಒಂದು 15 ನಿಮಿಷ ಆದಮೇಲೆ ಈಗ ಸೌಂಡ್ ಅಂತೂ ಕರ್ಕಶ ಬರ್ತಾ ಇರುತ್ತೆ ನಿಮಗೆ ಆನ್ ಮಾಡಿದಾಗ. ಬಟ್ ಅಂದರೆ ಬೆಣ್ಣೆ ರೆಡಿ ಆದಾಗ ಸೌಂಡ್ ಏನು ಬರೋದೇ ಇಲ್ಲ, ಒಂದು ಗ್ರೈಂಡರ್ ನಿಂತಂಗೆ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ಒಂದು 15 ನಿಮಿಷ ರೆಡಿ ಆಗುತ್ತೆ. ಆವಾಗ ಗ್ರೈಂಡರ್ ಕೂಡ ಓಡೋದಿಲ್ಲ, ನಿಂತಂಗೆ ಆಗಿಬಿಡುತ್ತೆ. ಸೌಂಡಲ್ಲೇ ನೀವು ಬರ್ಬೋದು, ನಮ್ಮದು ಒಂದು ಬೆಣ್ಣೆ ರೆಡಿ ಆಗಿದೆ ಅಂತೇಳಿ. ಇದನ್ನು ಮತ್ತು ತೊಳೆಯೋದು ಈಸಿ, ಅಂದರೆ ತುಂಬ ಏನಂತಾರೆ, ತುಂಬ ಮೆಸ್ಸಿ ಆಗಿರುತ್ತೆ, ತೊಳೆಯೋದು ಕಷ್ಟ ಅಂತ. ಅದನ್ನು ಕೂಡ ತೋರಿಸ್ತೀನಿ ಹೇಗೆ ತೊಳಿಬೋದು ಅಂತ. ನೋಡಿ, ಈ ರೀತಿಯಾಗಿ ಒಂದು 15 ನಿಮಿಷದಲ್ಲೇ ನೀವು ಕೆಜಿಗಟ್ಟಲೆ ಬೆಣ್ಣೆನ ಮಾಡ್ಕೋಬೋದು. ತುಂಬ ಸಿಂಪಲ್ಲು. ಇದನ್ನು ನೋಡಿ, ಮತ್ತು ನೋಡಿ ಎಷ್ಟು ಗಟ್ಟಿಯಾಗಿ ನೀವು ಮಿಕ್ಸರಲ್ಲಿ ಹೇಗೆ ತೆಗಿತೀರಾ ಅಥವಾ ನೀವು ಹಳೆ ಕಾಲದ ಪದ್ಧತಿಯಲ್ಲಿ ಹೇಗೆ ತೆಗಿತೀರಾ ಅದೇ ರೀತಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲು ಮತ್ತು ಶ್ರಮ ಜಾಸ್ತಿ ಇಲ್ಲ ಇದರಲ್ಲಿ. ನೋಡಿ, ಇಷ್ಟು ಗಟ್ಟಿಯಾಗಿ ನೀವು ಬೆಣ್ಣೆನ ತಗೋಬೋದು. ಬನ್ನಿ ಸಿಂಪಲ್ಲಾಗಿ ಮತ್ತು ಹೇಗೆ ತೆಗೆದು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಇದರಲ್ಲಿರೋ ಮಜ್ಜಿಗೆ ಎಲ್ಲ ನಾವು ತೊಳ್ಕೊಂಬರ್ಬೇಕಾಗುತ್ತೆ. ಅಂದರೆ ಮಜ್ಜಿಗೆ ಎಲ್ಲ ತೆಗೆದು ಮತ್ತು ತೊಳೆಯೋದು ಬೇಡ, ಫಸ್ಟಿಗೆ ತೊಳೆಯೋದು ಬೇಡ. ಹೇಗೆ ತೊಳಿಬೇಕು ಅಂತ ಹೇಳ್ತೀನಿ. ಈ ಪಕ್ಕದಲ್ಲಿ ಏನು ಮಾಡಿ ಅಂದರೆ, ಒಂದು ಉಗುರು ಬೆಚ್ಚಿನಲ್ಲಿ ನೀವು ನೀರನ್ನ ಬಿಸಿ ಮಾಡೋಕ್ಕಿಡಿ. ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ನೀರು, ಸ್ವಲ್ಪ ಉಗುರು ಬೆಚ್ಚ ನೀರು ಅಂತಿರಲ್ಲ ಹಂಗಿರಬೇಕು. ಯಾಕಂದರೆ ಇಲ್ಲಿ ಗಮ್ ಎಲ್ಲ ಹೋಗ್ಬಿಡುತ್ತೆ ನಂತರ, ಇಲ್ಲಾಂದರೆ ಜಾಸ್ತಿ ಬಿಸಿ ಹಾಕ್ಬಿಟ್ರೆ. ಅದನ್ನು ಜಸ್ಟ್ ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಸೇಮಿಸ್ಬಿಟ್ಟು ಒಂದು ಸರಿ ನೀವು ಗ್ರೈಂಡರ್ನ ಆನ್ ಮಾಡಿ ತಿರುಗಿಸಿದ್ರೆ ಆಯಿತು. ನಮ್ಗೆ ಕ್ಲೀನಾಗಿ ಒಂದು ಜಿಡ್ಡಿನ ಅಂಶ ಎಲ್ಲ ಹೋಗಿರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಎಲ್ಲ ಕಡೆಯೂ ಸ್ವಲ್ಪ ತಿರುಗಿಸಿ ಈ ಥರ ಸ್ವಲ್ಪ ಹತ್ಬಿಟ್ಟು ಸ್ವಲ್ಪ ಗ್ರೈಂಡರ್ನ ಆನ್ ಮಾಡ್ತಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈಗ ಹೋಗಿದೆ ಎಲ್ಲನೂ. ಅಂದರೂ ಸ್ವಲ್ಪ ಒಂಥರ ವಾಸನೆ ಏನಾರು ಇದ್ಬಿಟ್ರೆ ಅದನ್ನು ಹೋಗಬೇಕು ಅಂದರೆ ಸ್ವಲ್ಪ ಲಾಸ್ಟಿಗೆ ಒಂದ್ಸರಿ ನಾವು ಸೋಪ್ ಹಾಕಿ ತೊಳೆದ್ರೆ ಆಯಿತು. ಈಗ ನೋಡಿ, ಸ್ವಲ್ಪ ತಿರುಗಿಸಿದ್ದೀನಿ. ನೋಡಿ, ಜಿಡ್ಡಿನ ಅಂಶ ಎಲ್ಲ ಹೋಗಿದೆ, ಎಲ್ಲ ನೀರಲ್ಲಿ ಬಂದು ಕುತ್ಕೊಂಡಿದೆ. ಈಗ ನೀರನ್ನು ಹೊಸಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಂತರದಲ್ಲಿ ಒಂದು ಸರಿ ಇದನ್ನು ನಿಮಗೆ ಸ್ಮೆಲ್ ಇದೆ ಅಂತ ಹೇಳಿದರೆ ಒಂದು ಸರಿ ಸೋಪ್ ಹಾಕಿ ತೊಳ್ಕೊಂಬಿಟ್ರೆ ನೋಡಿ, ಈ ರೀತಿಯಾಗಿ ಜಿಡ್ಡಿನ ಅಂಶ ಚೂರು ಇಲ್ಲ. ನಮಗೆ ಗ್ರೈಂಡರ್ ಕೂಡ ಕ್ಲೀನಾಗಿ ಆಗಿದೆ, ಹಾಗೂ ನಮಗೆ ಬೆಣ್ಣೆ ಕೂಡ ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.